ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡ ವ್ಲಾಗ್. ನಾನಿವತ್ತು ಮನೆಯಲ್ಲಿ ಅರ್ಗಿಣ್ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನಿಮಗೂ ತಿಳಿಸ್ಕೊಡ್ತೀನಿ. ಈಸಿಯಾಗಿ ಹಾಗೂ ಟೇಸ್ಟಿಯಾಗಿರುತ್ತೆ. ಫಸ್ಟು ಒಂದು ಬಟ್ಲಲ್ಲಿ ಹಾಲು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 5-6 ಬಟ್ಲಾಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸಕ್ಕರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಆದರೂ ತಿನ್ನೋಕ್ಕಾಗಲ್ಲ, ಇದು ಕಡಿಮೆ ಆದರೂ ತಿನ್ನೋಕ್ಕಾಗಲ್ಲ. ಮೀಡಿಯಮ್ ಆಗಿರಲಿ, ನೀವು ನೋಡಿ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ನಾನು ಸಕ್ಕರೆನ ಹಾಕ್ಬಿಟ್ಟು ಏಲಕ್ಕಿನ ಹಾಕ್ತಾಯಿದ್ದೀನಿ. ಏಲಕ್ಕಿ ಮತ್ತು ಸಕ್ಕರೆನ ಕುಟಾಣಿಗೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊತಾ ಇದ್ದೀನಿ. ಪುಡಿ ಮಾಡ್ಕೊಂಬಿಟ್ಟು ಇದಕ್ಕೆ ಹಾಲಿಗೆ ಸೇರಿಸ್ಕೊಬೇಕು. ನೋಡಿ, ನಾನು ಈ ಕಪ್ಪಲ್ಲಿ ಒಂದು 5 ಕಪ್ ಆಗೋಷ್ಟು ಸಕ್ಕರೆನ ಹಾಕಿದ್ದೆ ಹಾಲಿಗೆ. ಇವಾಗ ಏಲಕ್ಕಿ ಜಜ್ಜಬೇಕು ಅಂದ್ಬಿಟ್ಟು ಒಂದು ಸ್ವಲ್ಪ ಹಾಕ್ಕೊಂಡು ಜಜ್ಜುತ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಹಾಲಿಗೆ ಹಾಕ್ಕೊಬೇಕು. ಮತ್ತು ಇದನ್ನು ಚೆನ್ನಾಗಿ ಕಲಗಿಸ್ಬೇಕು ಹಾಲಲ್ಲಿ. ನೋಡಿ, ಈ ರೀತಿ ಪುಡಿ ಆಗಿತ್ತಲ್ಲ, ಇದನ್ನು ಹಾಲಿಗೆ ಸೇರಿಸ್ಕೊಂಡು ಕಲಗಿಸ್ತೀನಿ. ಇವಾಗ ಸಕ್ಕರೆ ಫುಲ್ಲು ಕರಗಬೇಕು, ಅನ್ನೋವರೆಗೂ ಕರಗಿಸ್ಬೇಕು ಇದರಲ್ಲಿ. ಮತ್ತು ಹಂಗೆ ಕಾಯ್ಸೋಕೆ ಇಡಬಾರ್ದು. ನಾನಿಲ್ಲಿ ಈ ಪಾತ್ರೆಯಿಂದ ಮತ್ತೆ ಇನ್ನೊಂದು ಬಾಕ್ಸ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಈ ಪಾತ್ರೆ ಇಡೋ ಅಂಥದ್ದು, ಈ ಬಟ್ಲಿಡೋ ಅಂಥ ಪಾತ್ರೆ ನಮ್ಮ ಮನೆಯಾಗ ಯಾವುದೂ ಅಷ್ಟು ಚಿಕ್ಕದಿಲ್ಲ. ಅದಕ್ಕೆ ಒಂದು ಬಾಕ್ಸ್ಗೆ ಹಾಕ್ಕೊತಾ ಇದ್ದೀನಿ. ನೀವು ಇದೇ ಪಾತ್ರೆಯಲ್ಲಿ ಇಂಥ ಪಾತ್ರೆಯಲ್ಲೇ ಮಾಡಬೇಕು ಅಂದರೂ ಮಾಡ್ಬೋದು. ಇವಾಗ ನಾನಿಲ್ಲಿ ಕರ್ಗೈತೆ. ಇಲ್ಲಿ ನಾನು ಬೇಯಿಸೋ ಅಂಥ ಕ್ಲಿಪ್ಪು ಡಿಲೀಟ್ ಆಗೈತೆ. ನಾನು ಈ ಬಾಕ್ಸ್ಗೆ ಹಾಕ್ಕೊಂಡಿದ್ದೆ ನೋಡಿ. ಈ ಬಾಕ್ಸ್ಗೆ ಹಾಕ್ಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಆ ಕ್ಯಾರಿಯರ್ ಎಲ್ಲಿ ಇಟ್ಟಿದ್ದೆ ಆ ಕ್ಯಾರಿಯರ್ಗೂ ಮುಚ್ಚಳ ಗಟ್ಟಿ ಇರುತ್ತಲ್ಲ, ಈ ಕ್ಯಾರಿಯರಲ್ಲಿ ಇಟ್ಬಿಟ್ಟು 3 ಕಲ್ಲು ಇಟ್ಟಿದ್ದೀನಿ ಕೆಳಗಡೆ. ಅದ್ರ ಬಾಕ್ಸ್ ಮೇಲೆ ಇಟ್ಬಿಟ್ಟು ಬೇಯಿಸಿದ್ದೆ. ನೀವು ಅದೇ ಪಾತ್ರೆಯಲ್ಲಿ ಬೇಯಿಸ್ಕೊಬೇಕು ಅಂದ್ಬಿಟ್ರೆ ಆ ಪಾತ್ರೆಗೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಕಲ್ಲಿಡಿ. ಮತ್ತು ಆ ದೊಡ್ಡ ಪಾತ್ರೆಯಲ್ಲಿ ಅದ್ರ ಒಳಗಡೆ ಇಟ್ಬಿಟ್ಟು ಮತ್ತು ಅದ್ರಿಗೊಂದು ಮುಚ್ಚಳ ಮುಚ್ಚಿಬಿಟ್ಟು ಅದ್ರ ಮೇಲೆ ಒಂದು ಕಲ್ಲಿಡಬೇಕಾದ್ರೆ ಆವಿಗೆ ಬೇಕಂಬೇಕಲ್ಲ, ಅದಕ್ಕೆ ನೀವೇನರಲ್ಲನ್ನ ಮಾಡ್ಕೊಳ್ಳಿ, ಆದರೆ ಒಳಗಡೆ ನೀರು ಹೋಗದೇ ಇರೋ ಥರ ನೋಡ್ಕೊಬೇಕಷ್ಟೆ. ಇಲ್ಲಿ ನೋಡಿ, ಚಾಕುಯಿಂದ ನೋಡಿದ್ದೀನಿ ಚಾಕು ಗಂಟ್ತಾ ಇಲ್ಲ ಅಂತ ಆಚೆಗೆ ಇಟ್ಟಿದ್ದೀನಿ. ನಾನು ಸ್ವಲ್ಪ ಆರಕ್ಕೆ ಬಿಟ್ಟಿದ್ದೆ ಇದನ್ನು. ನೀವು ನೋಡಿ, ಚಾಕು ಆದರೂ ಏನಾದರೂ ಇಟ್ಟು ನೋಡಿ, ಅದ್ರಿಗೆ ಅಂಟಿದ್ರೆ ಬೆಂದಿಲ್ಲ ಅಂತ, ಅಂಟಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ. ಸ್ವಲ್ಪ ಆರಕ್ಕೆ ಬಿಟ್ಟರೆ ಆದಷ್ಟು ಕದೆ ಬಂದುಬಿಡುತ್ತೆ. ಇಲ್ಲಿ ನಾನು ಚಾಕುವಲ್ಲಿ ಅಲ್ಲೇ ಪೀಸುಗಳು ಕುಯ್ಕೊತಾ ಇದ್ದೀನಿ. ಫುಲ್ಲು ಸುತ್ತೋರೂ ಚಾಕುವಲ್ಲಿ ತಿವಿದ್ಬಿಟ್ಟು ಮತ್ತು ಪೀಸುಗಳು ಮಾಡ್ಕೊತಾ ಇದ್ದೀನಿ. ನೋಡಿ ಮತ್ತು ಹೆಂಗೆ ಬಂದಿರುತ್ತೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ಹಿಂಗೆ ಬರಬೇಕು, ಒಳ್ಳೆ ರಬ್ಬರ್ ಥರ ಇರಬೇಕು. ಮುಟ್ಟಿದರೆ ಪೀಸ್ ಆಗೋಗುತ್ತೆ. ನೋಡಿ, ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ, ನಿಮಗೂ ಇಷ್ಟ ಆಗುತ್ತೆ. ಇದು ಫಸ್ಟು ಎಮ್ಮೆ ಕರು ಆಗುತ್ತಲ್ಲ, ಅವತ್ತು ಹಿಂಡಿದ ಹಾಲಲ್ಲಿ ಮಾಡಬೇಕು. ನೆಕ್ಸ್ಟ್ ಡೇ ಹಿಂಡಿದ ಹಾಲಲ್ಲಿ ಅಷ್ಟು ಚೆನ್ನಾಗಿ ಬರೋಲ್ಲ. ಅವತ್ತೇ ಹಿಂಡಿದ ಹಾಲಲ್ಲಿ ಮಾಡಿದರೆ ಸಖತ್ತಾಗಿ ಬರುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.